ಮಾಡಿ ನಿರ್ಮಾಣ ಮಾಡುತ್ತಿರುವ ಜಾಗದಲ್ಲಿ ಬಂಡೆ ಒಡೆಯಲು ಜಿಲೆಟಿನ್ ಸ್ಫೋಟ ನಡೆಸುತ್ತಿರುವುದರಿಂದ ಸ್ಥಳೀಯರು ಬೆಚ್ಚಿಬಿದ್ದಿದ್ದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರು ನಗರದ ಐಟಿಬಿಟಿಗೆ ಹೆಸರಾಗಿರುವ ಮಹದೇವಪುರ ಕ್ಷೇತ್ರದ ಬೆಳಂಡೂರು ಸಮೀಪದ ಬೋಗನಹಳ್ಳಿಯಲ್ಲಿ ಘಟನೆ ನಡೆಯುತ್ತಿದೆ. ಮಧ್ಯರಾತ್ರಿಯಲ್ಲಿ ಉಂಟಾಗುತ್ತಿರುವ ಜಿಲೆಟಿನ್ ಸ್ಫೋಟದಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದು ನಿತ್ಯ ಜೀವ ಭಯದಲ್ಲಿ ದಿನಗೂಡುವಂತಾಗಿದೆ. ಪ್ರತಿಷ್ಠಿತ ಆದರ್ಶ ಗ್ರೂಪ್ಗೆ ಸೇರಿದ್ದು ಎನ್ನಲಾದ ಬಹುಮಹಡಿ ಕಟ್ಟಡಗಳ ಕಾಮಗಾರಿ ಇದಾಗಿದ್ದು, ಇಲ್ಲಿ ಬೃಹತ್ ಪ್ರಮಾಣದ ಬಂಡೆ ದೊರೆಯುತ್ತಿರುವುದರಿಂದ ಅವುಗಳನ್ನ ಹೊಡೆಯಲು ಬೃಹತ್ ಪ್ರಮಾಣದ ಜಿಲೆಟಿನ್ಗಳನ್ನ ಬಳಕೆ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಅನಧಿಕೃತವಾಗಿ ಹೆಚ್ಚಿನ ಪ್ರಮಾಣದ ಜಿಲೆಟಿನ್ ಸ್ಟೋರೇಜ್ ಮಾಡುತ್ತಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಖಾಸಗಿ ಕಂಪನಿಯ ನಿರ್ಮಾಣಕ್ಕಾಗಿ ನಡೆಯುತ್ತಿರುವ ಕಾಮಗಾರಿ ಬಂಡೆ ಒಡೆಯಲು ಕಾಂಟ್ರಾಕ್ಟರ್ ತೆಗೆದುಕೊಂಡಿರುವುದರಿಂದ ಈ ಕೃತ್ಯ ನಡೆಯುತ್ತಿದೆ. ಭಾರಿ ಪ್ರಮಾಣದ ಜಿಲೆಟಿನ್ ಸ್ಫೋಟದಿಂದ ಸರ್ಕಾರಿ ಶಾಲೆ ಸೇರಿದಂತೆ ಹಲವು ಮನೆಗಳು ಬಿರುಕು ಬಿಟ್ಟಿವೆ. ಹೀಗೆ ಮುಂದುವರೆದರೆ ನಿವಾಸಿಗಳು, ಅದರಲ್ಲೂ ಶಾಲಾ ಮಕ್ಕಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅವ್ರ ಜೊತೆ ಮಾತಾಡಬೇಕು. ನಾವು ಐಶ್ವರ್ಯ ಏಜೆನ್ಸಿ ಅಂತ ನಮಗೆ ಗೊತ್ತಿಲ್ಲ ಸರ್, ನೀವು ಅವ್ರ ಜೊತೆ ಮಾತಾಡಬೇಕು. ಇಷ್ಟೆಲ್ಲ ತಿಳಿದಿದ್ರೂ ಯಾವ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂಬ ಆತಂಕದ ಜೊತೆ ಲೈಸೆನ್ಸ್ ಹೋಲ್ಡರ್ ಸತೀಶ್ ನಾಯಕ್ ಎಂಬುವರಿಂದ ಬೆಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಂಡೆ ಒಡೆಯಲು ಸಣ್ಣ ಪ್ರಮಾಣದ ಜಿಲೆಟಿನ್ ಎಂದು ಹೇಳಿ ಭಾರಿ ಪ್ರಮಾಣದ ಜಿಲೆಟಿನ್ ಬಳಕೆ ಕಾಮಗಾರಿ ಮಾಡುತ್ತಿರುವುದರಿಂದ ಜೀವ ಬೆದರಿಕೆ ಹಾಕಿ ಲೈಸೆನ್ಸ್ ಮಿಸ್ಯೂಸ್ ಮಾಡ್ತಿದ್ದಾರೆ ಎಂದು ದೂರು ನೀಡಿದ್ದಾರೆ. ಎನ್ಸಿಆರ್ ಮಾಡಿ ಪೊಲೀಸರು ಕೈ ತೊಳೆದುಕೊಂಡಿದ್ದಾರೆ. ಈ ಹಿಂದೆ ಸ್ಥಳಕ್ಕೆ ಪರಿಶೀಲನೆ ನಡೆಸಿ 800 kg ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಕಾಟಾಚಾರಕ್ಕೆ ಸ್ಥಳ ಪರಿವೀಕ್ಷಣೆ ನಡೆಸಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿ ಎಂಬುದು ಪಿಟಿವಿ ನ್ಯೂಸ್ ಕನ್ನಡದ ಕಳಕಳಿಯಾಗಿದೆ. ಇಲ್ಲಿ ಒಂದು ತಿಂಗಳ ಹಿಂದೆ 800 kg ಅಷ್ಟು ಜಿಲೆಟಿನ್ ಬಾಂಬ್ ಇದು ಸ್ಟಿಕ್ಸು ಪತ್ತೆಯಾಗಿತ್ತು ಸರ್. FIR ಕೂಡ ಆಗಿದೆ. FIR ಆದಮೇಲೂ ಅವ್ರು ಬಂದು ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಮತ್ತೆ ಜಿಲೆಟಿನ್ ಸಿಕ್ಕಿ ಇಲ್ಲಿ ನೋಡಿ 300 ಜಿಲೆಟಿನ್ ಇಕ್ಕಿದ್ದಾರೆ. ಇಲ್ಲಿ ಪಕ್ಕ ಗೌರ್ಮೆಂಟ್ ಸ್ಕೂಲ್ ಇದೆ, ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ ಇದೆ. ಅದು ಬ್ಲಾಸ್ಟ್ ಆಗಿ ಗೋಡೆಗಳೆಲ್ಲ ಕ್ರ್ಯಾಕ್ಗಳು ಬಿಟ್ಟಿದೆ. ಮತ್ತು ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾರು ಸರ್, ಇದು ಇಲ್ಲಿಗಲಾಗಿ ಮಾಡ್ತಾಯಿದ್ದಾರೆ. ಯಾರನ್ನ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ. ಅವ್ರು ಇನ್ಚಾರ್ಜೇ ಬರ್ತಾ ಇಲ್ಲ ಇಲ್ಲಿಗೆ. ಯಾರನ್ನ ಕೇಳೋಣ ಸರ್, ಇವ್ರು ಕೇಳಿದ್ರೆ ಇವ್ರು ಸೆಕ್ರೆಟರಿ ಅವರು ಒಳಗಡೆ ಬಿಡಲ್ಲ ಅಂತಾರೆ. ನಾವು ಯಾರನ್ನ ಕೇಳೋಣ? ಬರಬೇಡಿ ಅಂತಾರೆ. ಈ ಥರ ಇಲ್ಲಿ ನಾವು 112 ಕಾಲ್ ಮಾಡಿ ಕರೆಸಿದ್ರೆ ಅವ್ರು ಬರ್ತಾರೆ. ಸರ್ ನಮಗೆ ಬೇರೆ ಕಡೆಯಿಂದ ಪ್ರೆಸರ್ ಇದೆ, ಅದೇನೋ ನೀವೇನು ಮಾಡ್ಕೊಳ್ಳಿ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಸುಮಾರು ಒಂದು 10 ದಿನದಿಂದ ನೈಟ್ ವಾಗಲು ಕಾವಲಿದ್ದೀರಿ ಸರ್. 300 ಜಿಲೆಟಿನ್ ಸಿಕ್ಕಿದ್ದಾರೆ. ಅದು ಬ್ಲಾಸ್ಟ್ ಆದರೆ ಇಡೀ ಇಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕ ಸ್ಕೂಲುಗಳು ಇವೆಲ್ಲ ಶೇಕಾಗಿ ಇದಾಗುತ್ತೆ, ಕ್ರ್ಯಾಕ್ಗಳು ಬಿಟ್ಟಿದ್ದಾವೆ. ಆ ಥರ ಇದ್ದಾವೆ ಸರ್. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಸ್ಕೂಲು ಇದೆ, ಗೌರ್ಮೆಂಟ್ ಸ್ಕೂಲಲ್ಲಿ 300 ರಿಂದ 400 ವಿದ್ಯಾರ್ಥಿಗಳಿದ್ದಾರೆ ಸರ್. ಸ್ಕೂಲೆಲ್ಲ ಕ್ರ್ಯಾಕ್ ಬಿಡ್ತಾ ಇದೆ. 12 ಗಂಟೆಯಿಂದ 20 ನಿಮಿಷಕ್ಕೆ ಒಂದು ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಸರ್. ಇದು ಯಾರಿಗೆ ಹೇಳೋದು, ಏನು ಮಾಡೋದು ಅಂತ ಒಂದು ಹೋಗ್ತೇವೆ. ನಾವು ಇಲ್ಲಿ ಬಂದು ಕಾಯ್ಕೊಂಡಿದ್ದೀರಿ 8 ದಿನದಿಂದ. 8 ದಿನದಿಂದ ನೈಟು ಆಗಲೂ ಇಲ್ಲೇ ಇದ್ದೀರಿ ಸರ್. ಬಾಂಬ್ ಇಕ್ಕಿದ್ದಾರೆ, ಇದು ಜಿಲೆಟಿನ್ ಸ್ಟಿಕ್ಸ್ ಇಕ್ಕಿದ್ದಾರೆ.